ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಶಿವರಾತ್ರಿ ಹಬ್ಬದಲ್ಲಿ ಏನಪ್ಪ ಅಂದರೆ ವಿಶೇಷ ಅಂದರೆ ಯಾಮ ಪೂಜೆ, 4 ಯಾಮ ಪೂಜೆ ಅಂದರೆ ಪ್ರಹರ ಪೂಜೆಗಳನ್ನು ನಾವು ಮಾಡ್ತೇವೆ. ಆ ಒಂದು 4 ಪೂಜೆಗಳಲ್ಲೂ ಕೂಡ ನಾವು ಪ್ರತಿಯೊಂದು ಯಾಮ ಪೂಜೆಯಲ್ಲೂ ಕೂಡ ಒಂದೊಂದು ಅಭಿಷೇಕವನ್ನು ಮಾಡುವುದರಿಂದ ನಮ್ಮಲ್ಲಿ ಎಷ್ಟೋ ಒಂದು ಕಷ್ಟಗಳು ನಾವು ಪರಿಹಾರ ಮಾಡಿಕೊಳ್ಳಬಹುದು. ಹಾಗಾಗಿ ಇವತ್ತು ನಿಮಗೆ 4 ಅಭಿಷೇಕಗಳು, ಹಾಗೆ ಅದರ ಒಂದು ಫಲಗಳು, ಅದರ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಮೊದಲು ಶಿವರಾತ್ರಿ ಅಂದರೆ ನಮಗೆ ಗೊತ್ತಿರುವಂಥದ್ದು ಶಿವ ಪಾರ್ವತಿಯ ಫೋಟೋವನ್ನು ತೆಗೆದುಕೊಳ್ಳುವಂಥದ್ದು. ಈಗ ನಿಮ್ಮ ಮನೇಲಿದೆ ಅಂತಂದರೆ ಅದೇ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಶಿವರಾತ್ರಿ ಹಬ್ಬದಲ್ಲಿ ನಾವು ಶಿವನ ಫೋಟೋವನ್ನು ಇಟ್ಟು ಆ ಒಂದು ಫೋಟೋಗೆ ನೀವು ಆದಷ್ಟು ಹೂವಿಂದ ಅಲಂಕಾರ ಮಾಡಿ, ನಂತರ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಪ್ಲೇಟನ್ನು ತೆಗೆದುಕೊಂಡು ಒಂದು ಬಿಲ್ವ ಪತ್ರೆ ನೀಡಿ. ಆ ಪ್ಲೇಟಿನ ಮೇಲೆ ಚೆನ್ನಾಗಿರೋದು 3 ಎಲೆಗಳು ಸರಿಯಾಗಿ ಇರಬೇಕು, ಅರ್ದಿರಬಾರ್ದು. ಆ ಒಂದು ಎಲೆಗಳನ್ನು ಇಟ್ಟು ಅದಕ್ಕೆ ನಾವು ವಿಭೂತಿಯನ್ನು ಹಚ್ಚಿ ಅದರ ಮೇಲೆ ನಾವು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು, ನೋಡಿ, ಮೊದಲು ನಾವು ಶಿವನಿಗೆ ಊದಿನಕಡ್ಡಿಯನ್ನು ಬೆಳಗಿ ನಂತರದಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ವಿಭೂತಿಯಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ. ವಿಭೂತಿ ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ನೀವು ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ, ಇಲ್ಲಾಂತಂದರೆ ಶಿವಾಷ್ಟೋತ್ರವನ್ನು ಹೇಳ್ಕೊಬೇಕಾಗುತ್ತದೆ. ಅದ್ರ ಜೊತೆಯಲ್ಲಿ ವಿಶೇಷ ಮಂತ್ರ ಅಂತ ಬಂದಾಗ ಓಂ ತ್ರಯಂಬಕಾಯ ನಮಃ, ಓಂ ವಿಭೂತಿ ಭಸ್ಮಾಯ ನಮಃ, ಓಂ ವಿಭೂತಿ ಭಸ್ಮಾಯ ನಮಃ, ಈ ಥರ ನೀವು ಒಂದು ಹೇಳ್ಕೊಂಡು ವಿಭೂತಿನ ಅರ್ಚನೆ ಮಾಡಿ. ವಿಭೂತಿಯಿಂದ ಯಾಕೆ ನಾನು ಅರ್ಚನೆ ಮಾಡೋ ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ, ಕೆಲವೊಬ್ಬರಿಗೆ ಬಿಲ್ವಪತ್ರ ಸಿಗೋದು ತುಂಬ ಕಷ್ಟವಾಗುತ್ತದೆ. ಆ ಒಂದು ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ನೀವು ಒಂದು ವಿಭೂತಿಯನ್ನು ಉಪಯೋಗಿಸ್ಕೊಂಡು ನೀವು ಶಿವನಿಗೆ ಅರ್ಚನೆಯನ್ನು ಮಾಡಿಕೊಳ್ಳಬಹುದು. ತುಂಬಾ ವಿಶೇಷ. ವಿಭೂತಿಯಿಂದ ಏನಪ್ಪ ಅಂತಂದರೆ ಏನು ಫಲಗಳು ಸಿಗುತ್ತೆ ಅಂದರೆ, ಮಾನಸಿಕವಾಗಿ ನಮಗೆ ಧೈರ್ಯ ಹೆಚ್ಚಾಗುವಂಥದ್ದು, ಭಯ ಮತ್ತು ದುಃಖ ನಿವಾರಣೆ ಆಗುವಂಥದ್ದು, ಮೋಕ್ಷ ಮಾರ್ಗದ ಒಂದು ಪ್ರಾಪ್ತಿ ಸಿಗುವಂಥದ್ದು, ಇವೆಲ್ಲವೂ ಕೂಡ ನಮಗೆ ವಿಭೂತಿ ಅರ್ಚನೆ ಮಾಡೋದ್ರಿಂದ ವಿಶೇಷವಾಗಿ ಸಿಗುವಂಥದ್ದು. ಈಗ ನೋಡಿ, ನಾನು ನಿಮಗೆ ನಂತರದ ಅಭಿಷೇಕ ಅಂತ ಬಂದಾಗ ಒಂದು ಜಲಾಭಿಷೇಕ ಅಂದರೆ ನಾನು ಇವಾಗ ತೆಗೆದುಕೊಂಡಿರುವಂಥದ್ದು ಎಳನೀರನ್ನು ತೆಗೆದುಕೊಂಡಿದ್ದೇನೆ. ಎಳನೀರಿಗೆ ನಾನು ಒಂದು ಬಿಲ್ವಪತ್ರೆಯನ್ನು ಹಾಕಿ ಅದರಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೇನೆ. ನಿಧಾನವಾಗಿ ನೀವು ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳೋಂಥದ್ದಾಗಿರ್ಬೋದು, ಅಥವಾ ನೀವು ಆದಷ್ಟು ಒಂದು ಶಿವನ ಅಷ್ಟೋತ್ರ ಹೇಳ್ಕೊಂಡು ನೀವು ನಿಧಾನವಾಗಿ ಅದರಲ್ಲಿ ಬಿಲ್ವಪತ್ರೆನೂ ಕೂಡ ಶಿವನ ಮೇಲೆ ಬೀಳುವ ರೀತಿಯಲ್ಲಿ ನೀವು ಅಭಿಷೇಕವನ್ನು ಮಾಡಬೇಕಾಗುತ್ತದೆ. ಇದನ್ನು ನೀವು ತುಂಬ ಸುಲಭ, ಇದರಲ್ಲಿ ಜಲಾಭಿಷೇಕವನ್ನು ಮಾಡ್ಬೋದು. ನಿಮಗೆ ಎಳ್ನೀರು ಸಿಗದೆ ಹೋದರೆ ನೀರನ್ನು ಹಾಕಿ ಅದರೊಳಗೆ ನಾವು ಒಂದು ಬಿಲ್ವಪತ್ರೆನ ಹಾಕಿ ಅಭಿಷೇಕ ಮಾಡ್ಕೋಬೋದು. ಫಲಗಳೇನಪ್ಪ ಅಂತಂದರೆ, ನಮ್ಮ ದೇಹ ಮನಸ್ಸಿನ ಒಂದು ಶುದ್ಧೀಕರಣವಾಗ್ತಾ ಹೋಗುತ್ತದೆ. ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ತೆಗೆದುಕೊಂಡಾಗ ನಿಮಗೆ ಪಿತ್ತ ಆಗಿರ್ಬೋದು ಅಥವಾ ರಕ್ತದೋಷ ಶಮನವಾಗುತ್ತದೆ. ಆಮೇಲೆ ಜೀವನದಲ್ಲಿ ಹೊಸ ಚೈತನ್ಯ ಹೆಚ್ಚಾಗ್ತಾ ಹೋಗುತ್ತದೆ. ಒಂದು ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುವಂಥದ್ದು. ಇದನ್ನು ನೀವು ಪ್ರತಿ ಸೋಮವಾರವೂ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡುವಂಥ ಅಭಿಷೇಕ ಇದಾಗಿರುತ್ತದೆ. ನೋಡಿ, 2 ಅಭಿಷೇಕದ ನಂತರದಲ್ಲಿ ನಮಗೆ 3ನೇ ಅಭಿಷೇಕ ಅಂತ ಬಂದಾಗ ನಾನು ಆದಷ್ಟು ನಿಮಗೆ ಹೇಳ್ಕೊಳ್ಳುವಂಥದ್ದು ಪಂಚಾಮೃತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿವನ ಪೂಜೆಯಲ್ಲಿ ಆದಷ್ಟು ನಾವು ಹಾಲಿನಿಂದ ಅಭಿಷೇಕ ಮಾಡುವಂಥದ್ದು. ಅಂದರೆ ಜಲಾಭಿಷೇಕ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಶಿವನಿಗೆ ನೀರು ಅಂತಂದರೆ ತುಂಬ ಇಷ್ಟವಾದದ್ದು. ಹಾಗಾಗಿ ನಾವು ಜಲಾಭಿಷೇಕ ಅಂತ ಬಂದಾಗ ಹಾಲಿನಿಂದ ಅಭಿಷೇಕ ಬರ್ತದೆ, ನೀರಿನಿಂದ ಅಭಿಷೇಕ ಬರ್ತದೆ, ಜೊತೆಯಲ್ಲಿ ಕಬ್ಬಿನ ಹಾಲಿನಿಂದ ಕೂಡ ನೀವು ಅಭಿಷೇಕ ಮಾಡ್ಬೋದು, ಎಳನೀರಿನಿಂದ ಅಭಿಷೇಕ ಮಾಡ್ಬೋದು, ಆಮೇಲೆ ಇದು ಪಂಚಾಮೃತ ಅಭಿಷೇಕವನ್ನು ಸಹ ಮಾಡಬಹುದು. ನೀವು ಹಾಲಿನಿಂದ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಹಸಿ ಹಾಲನ್ನೇ ಉಪಯೋಗಿಸ್ಕೋಬೇಕಾಗುತ್ತದೆ. ಹಾಗೆ ಪಂಚಾಮೃತ ಅಭಿಷೇಕ ಮಾಡಬೇಕಾದ್ರೂ ಕೂಡ ನೀವು ಹಸಿ ಹಾಲನ್ನೇ ಉಪಯೋಗಿಸ್ಕೋಬೇಕಾಗುತ್ತದೆ. ಪ್ರತಿಯೊಂದು ಅಭಿಷೇಕದಲ್ಲೂ ಕೂಡ ನಾವು ಶಿವಲಿಂಗವನ್ನು ಒಮ್ಮೆ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ. ಮೊದಲು ಬಿಲ್ಪತ್ರೆಯನ್ನು ಇಟ್ಟು ಅದರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು, ಆದಷ್ಟು ರುದ್ರಾಕ್ಷಿ ಇದ್ದರೆ ರುದ್ರಾಕ್ಷಿ ಮಾಲೆಯನ್ನು ಹಾಕ್ಬೋದು, ಅಥವಾ 1-2 ರುದ್ರಾಕ್ಷಿ ಇದ್ದರೆ ಅದನ್ನು ಸಹ ಇಟ್ಟು ನೀವು ಪೂಜೆಗೆ ಒಂದು ಸಂಕಲ್ಪ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡಿಕೊಂಡು ನೀವು ಮೊದಲು ಹಾಲಿನಿಂದ ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಲು, ನಂತರದಲ್ಲಿ ಮೊಸರು, ಅದರ ನಂತರದಲ್ಲಿ ತುಪ್ಪ, ಜೇನುತುಪ್ಪ, ಸಕ್ಕರೆ, ಹೀಗೆ 5 ವಸ್ತುಗಳಿಂದ ನಾವು ಅಭಿಷೇಕ ಮಾಡೋದು ತುಂಬಾ ಒಳ್ಳೆಯದು. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ದೇವಸ್ಥಾನಕ್ಕೆ ಹೋದಾಗ ಶಿವನ ಒಂದು ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಶಿವಲಿಂಗದ ಮೇಲೆ ಒಂದು ಪಾತ್ರೆ ರೀತಿಯಲ್ಲಿರುತ್ತೆ. ಅದರೊಳಗೆ ನೀರನ್ನು ಹಾಕಿರ್ತಾರೆ. ಆ ನೀರಿನಿಂದ ಕೆಳಗೆ ಆ ನೀರಿನ ಒಂದು ಏನಪ್ಪ ಶಿವಲಿಂಗದ ಮೇಲೆ ನಿಧಾನವಾಗಿ ಬೀಳ್ತಾ ಇರುತ್ತೆ. ಯಾಕಂತಂದರೆ ಶಿವನಿಗೆ ಜಲ ಅಂತಂದರೆ ತುಂಬ ಪ್ರಿಯವಾದದ್ದು. ಹಾಗಾಗಿ ಜಲಾಭಿಷೇಕ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಆ ಒಂದು ಪ್ರತೀಕವಾಗಿ ನಾವು ಮನೆಯಲ್ಲೂ ಕೂಡ ಶಿವಲಿಂಗವನ್ನು ಇಟ್ಟು ನಾವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು. ಅಭಿಷೇಕ ಕೂಡ ತುಂಬ ಸುಲಭವಾದದ್ದು. ಆ ರೀತಿಯಾಗಿ ಕೂಡ ನಾವು ಅಭಿಷೇಕ ಮಾಡ್ಕೋಬೋದು. ಇನ್ನು ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ನಿಮಗೆ ಫಲಗಳೇನಪ್ಪ ಅಂತ ಅನ್ನೋದಾದರೆ, ಒಂದು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಕೊಡುವಂಥದ್ದು, ಆಮೇಲೆ ದಾಂಪತ್ಯ ಸುಖ ಹೆಚ್ಚಾಗುವಂಥದ್ದು, ಕುಟುಂಬದಲ್ಲಿ ಒಂದು ಏಕತೆ, ಒಂದು ಬಾಂಡಿಂಗ್ ಹೆಚ್ಚಾಗುವಂಥದ್ದು, ಆಮೇಲೆ ಯಾರೆಲ್ಲ ಸಂತಾನ ಅಪೇಕ್ಷೆ ಉಳ್ಳವರಾಗಿರ್ತೀರಿ, ಈ ಒಂದು ಅಭಿಷೇಕ ಮಾಡೋದ್ರಿಂದ ಒಂದು ಸಂತಾನ ಬಗ್ಗೆ ಕೂಡ ಸಿಗ್ತಾ ಹೋಗುತ್ತದೆ. ಆರೋಗ್ಯ ವೃದ್ಧಿ ಆಗುತ್ತದೆ. ತುಂಬಾ ಒಳ್ಳೆಯದು. ಈ ಒಂದು ಸಮಯದಲ್ಲಿ ನೀವು ಒಂದು ಪಂಚಾಮೃತ ಅಭಿಷೇಕ ಮಾಡುವಂಥದ್ದು. ನಾನು ನಿಮಗೆ ಯಾಮ ಪೂಜೆ ಯಾವ್ಯಾವ ಸಮಯದಲ್ಲಿ ನಮಗೆ ಯಾಮ ಪೂಜೆಗಳು ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ನಾನಿವತ್ತು 4 ಯಾಮ ಪೂಜೆಗಳಲ್ಲೂ 4 ರೀತಿಯ
ರೀತಿ ಅಭಿಷೇಕ ಮಾಡ್ಬೋದು ಅಂತೇಳಿ ತಿಳಿಸಿಕೊಟ್ಟಿದ್ದೇನೆ. ಓಂ ಸೋಮಾಯ ನಮಃ ಅಂತ ಹೇಳ್ಕೊಬೋದು, ಓಂ ನಮಃ ಶಿವಾಯ ಅಂತ ಹೇಳ್ಕೊಬೋದು, ಶಿವನ ಅಷ್ಟೋತ್ತರ ಹೇಳ್ಕೊಬೋದು. ಈ ರೀತಿಯಾಗಿ ನೀವು ಅಭಿಷೇಕವನ್ನು ಮಾಡಿಕೊಳ್ಳಬಹುದು. ಪ್ರತಿ ಒಂದು ಅಭಿಷೇಕದಲ್ಲೂ ಕೂಡ ಒಂದು ವಿಶೇಷತೆ ಇರುತ್ತೆ, ಒಂದು ವಿಶೇಷ ಫಲಗಳು ಸಿಗುತ್ತದೆ. ಹಾಗಾಗಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ರೀತಿಯಾಗಿ ನೀವು ಒಂದು ಅರ್ಚನೆ ಆಗಿರ್ಬೋದು, ಅಭಿಷೇಕವನ್ನು ಮಾಡ್ಬೋದು. ಶಿವಲಿಂಗದ ಪೂಜೆಯಲ್ಲಿ ನಮಗೆ ಆದಷ್ಟು ಈಗ ಗಣೇಶನ ಪೂಜೆಗೆ ನಮಗೆ ಗರಿಕೆ ಇಲ್ಲದೆ ಹೇಗೆ ನಮಗೆ ಪೂಜೆ ಮುಕ್ತಾಯ ಆಗೋದಿಲ್ಲ, ಅದೇ ರೀತಿಯೇ ನಾವು ಶಿವನ ಪೂಜೆ ಮಾಡುವ ಸಂದರ್ಭದಲ್ಲೂ ಕೂಡ ನಮಗೆ ಬಿಲ್ವ ಪತ್ರೆ ತುಂಬ ಅವಶ್ಯಕ ಇರುತ್ತದೆ. ಒಂದು ಪಕ್ಷ ತುಂಬ ಹೆಚ್ಚಾಗಿ ಸಿಗದೆ ಹೋದಾಗ ನೀವು ಈ ರೀತಿಯಾಗಿ ಸ್ವಲ್ಪನೇ ನೀವು ಒಂದು 2 ದಳಗಳನ್ನಾದರೂ ನೀವು ಬಿಲ್ವಪತ್ರೆ ಇಟ್ಟು ಪೂಜೆ ಮಾಡೋದ್ರಿಂದ ಶಿವನಿಗೆ ಸಂತೃಪ್ತಿಯಾಗಿ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ. ಹಾಗೆಯೇ ಶಿವರಾತ್ರಿ ಆಗಿರೋದ್ರಿಂದ ಹಣ್ಣುಗಳು, ಎಷ್ಟು ನೀವು ಹಣ್ಣುಗಳು ತಂದಿರ್ತೀರೋ ಹಣ್ಣುಗಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಅಭಿಷೇಕವನ್ನು ಮಾಡ್ಕೋಬೋದು. ನಂತರ ಪ್ರತಿ ಒಂದು ಅಭಿಷೇಕ ಮಾಡ್ಕೊಂಡಾಗಲೂ, ಅರ್ಚನೆ ಮಾಡ್ಕೊಂಡಾಗ್ಲೂ ಮುಕ್ತಾಯದ ಸಮಯದಲ್ಲಿ ನಾವು ಒಂದು ಮಂಗಳಾರತಿಯನ್ನು ಮಾಡಿ ಶಿವನನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಮ್ಮ ಸಂಕಲ್ಪ ಈಡೇರಲಿ ಅಂತ ಕೇಳಿಕೊಂಡು ನಂತರದಲ್ಲಿ ನೀವು ಮತ್ತೊಮ್ಮೆ ಶುದ್ಧಿ ಮಾಡಿಕೊಂಡು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ. ಒಂದು ಯಾಮ ಪೂಜೆ ಅಂದರೆ ಇಷ್ಟಿಷ್ಟು ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಈ ರೀತಿ ಪೂಜೆ ಮಾಡ್ಬೋದು. ನೀವು ಹೊಸದಾಗಿಯೇ ರಂಗೋಲಿ ಹಾಕಬೇಕು ಆ ಥರ ಏನಿಲ್ಲ. ಒಮ್ಮೆ ನೀವು ರಂಗೋಲಿ ಹಾಕಿ ಒಂದು ಪೀಠ ಸಿದ್ಧತೆ ಮಾಡಿಕೊಂಡು ಅರ್ಚನೆ ಮಾತ್ರ ಬೇರೆ ಬೇರೆ ಮಾಡಬೇಕು. 4ನೇ ಯಾಮ ಪೂಜೆ ಮಾಡಿದ ಮೇಲೆ ಮಾತ್ರ ನಾವು ಪ್ರತಿಯೊಂದನ್ನು ತೆಗೆದು ಶುದ್ಧಿಯನ್ನು ಮಾಡಿಕೊಂಡು ನಂತರದಲ್ಲಿ ಹೊಸದಾಗಿ ಮತ್ತೊಮ್ಮೆ ಫೋಟೋವನ್ನು ಇಟ್ಟು ಮತ್ತೊಮ್ಮೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕಾಗುತ್ತದೆ. ನೋಡಿ, ಈಗ ಕೊನೆಯ ನಿಮಗೆ ಅಭಿಷೇಕ ತಿಳಿಸ್ಕೊಡ್ತಾ ಇರೋದೇನಂತಪ್ಪ ಅಂತಂದರೆ ಎಳ್ಳೆಣ್ಣೆ ಅಭಿಷೇಕ. ಇದು ತುಂಬಾ ಒಳ್ಳೆಯದಿದು. ಅದರಲ್ಲೂ ಯಾರಿಗೆಲ್ಲ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಕಷ್ಟ ಇರುತ್ತೋ, ಅಂದರೆ ಏನಪ್ಪ ಅಂತಂದರೆ ನೋಡಿ, ಆರೋಗ್ಯ ಅಂತ ಬಂದಾಗ ಎಲ್ಲ ರೀತಿಯ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ನಾನು ಇಂಥದ್ದೇ ಅಂತ ಹೇಳ್ತಾ ಇಲ್ಲ. ನಿಮಗೆ ಒಂದು ಗರ್ಭಕೋಶದ ತೊಂದರೆ ಇರ್ಬೋದು, ಅಥವಾ ನಿಮ್ಮ ಒಂದು ಜಾಯಿಂಟ್ ಪೇನ್ ಆಗಿರ್ಬೋದು, ವಯಸ್ಸಿಗೆ ಅನುಗುಣವಾಗಿ ಅಥವಾ ವಯಸ್ಸಿಗೆ ಮೀರಿದ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಇರ್ಬೋದು, ಯಾವುದೇ ಒಂದು ತೊಂದರೆಗಳಾಗಿದ್ದರೂ ಕೂಡ ಶಿವನಿಗೆ ನೀವು ಎಳ್ಳೆಣ್ಣೆ ಅಭಿಷೇಕ ಮಾಡೋದ್ರಿಂದ ನೀವು ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇದನ್ನು ನೀವು ಪ್ರತಿ ಸೋಮವಾರ ಮಾಡಿದರೆ ತುಂಬಾ ಒಳ್ಳೆಯದು. ಎಳ್ಳಿನಿಂದ ಏನಪ್ಪ ಅಂತಂದರೆ ನಮಗೆ ಎಳ್ಳೆಣ್ಣೆ ಅಭಿಷೇಕ ಏನಕ್ಕೆ ಮಾಡಬೇಕು ಅಂತಂದರೆ, ಎಳ್ಳು ಪಾಪನಾಶಕ ಮತ್ತು ಶನಿಗ್ರಹದ ಒಂದು ಶಾಂತಿಕಾರಕ. ಅಂದರೆ ಒಂದು ಅಷ್ಟಮ ಶನಿ ಆಗಿರ್ಬೋದು, ಸಾಡೆ ಶನಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡ್ಕೋಬೋದು. ಹಾಗಾಗಿ ಶನಿದೋಷ, ಸಾಡೆ ಸಾತ್, ಅಷ್ಟಮ ಶನಿ ಶಮನ ಮಾಡ್ಕೊಳ್ಳೋ ಜೊತೆಲಿ ಪಿತೃದೋಷ ಕೂಡ ನಮಗೆ ಪರಿಹಾರ ಆಗ್ತಾ ಹೋಗುತ್ತದೆ. ಯಾರಿಗೆಲ್ಲ ಪಿತೃದೋಷ ಇರುತ್ತೋ ನಿಮ್ಮ ಆರೋಗ್ಯದಲ್ಲಿ ಅಷ್ಟೇ ಅಲ್ಲದೇ ಮನೆಯಲ್ಲಿ ಮಕ್ಕಳಿಗೂ ಕೂಡ ತೊಂದರೆ ಇರುತ್ತೆ. ಹಾಗಾಗಿ ಪಿತೃದೋಷ ಕೂಡ ನಿವಾರಣೆ ಆಗ್ತದೆ. ಆಮೇಲೆ ನಿಮ್ಮ ದೀರ್ಘಕಾಲದ ಕಾಯಿಲೆ ಆಗಿರ್ಬೋದು, ಈಗೆಲ್ಲ ನಾನು ಹೇಳಿದಾಗೆ ಎಲ್ಲವೂ ಕೂಡ ಒಂದು ನೋವು ನಿವಾರಣೆ ಆಗುವಂಥದ್ದು. ಉದ್ಯೋಗ ವ್ಯಾಪಾರದಲ್ಲಿ ಅಡ್ಡಿ ಆತಂಕಗಳಿದ್ರೆ ಅದು ಕೂಡ ನಿಮಗೆ ಪರಿಹಾರ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ನೀವು ಎಳ್ಳೆಣ್ಣೆ ಅಭಿಷೇಕ ಮಾಡ್ಬೋದು. ಹಾಗೆಯೇ ಈಗ ನೀವು ಎಳ್ಳೆಣ್ಣೆ ಅಭಿಷೇಕ ಮಾಡಿರ್ತೀರಿ, ಆ ಎಳ್ಳೆಣ್ಣೆ ನೀವು ಏನು ಮಾಡ್ಬೋದು ಅನ್ನೋದಾದರೆ, ಪ್ರತಿ ಸೋಮವಾರ ಶಿವನ ಹೆಸರಿನಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ಶನೈಶ್ವರ ಸ್ವಾಮಿಯೇ ನಮಃ ಅಂತ ಹೇಳ್ಕೊಂಡು ನೀವು ಆ ಎಳ್ಳೆಣ್ಣೆನ ಹಾಕಿ ಒಂದು ದೀಪವನ್ನು ಹಚ್ಚಿ. ಈಗ ನೀವು ಪ್ರತಿ ವಾರ ನೀವು ಏನು ಮಾಡಿರ್ತೀರಿ, ಎಳ್ಳೆಣ್ಣೆ ತುಂಬ ಆಗಿಬಿಟ್ಟಿರುತ್ತಲ್ಲ, ಅದು ನೀವು ತೆಗೆದಿಟ್ಕೊಂಡು ಒಂದು ಪುಟ್ಟದ ದೀಪ ಮಾಡ್ಕೊಳ್ಳಿ, ಒಂದು ಮಣ್ಣಿನ ದೀಪ ಮಾಡಿಕೊಂಡು ಪ್ರತಿ ಸೋಮವಾರ ಶಿವನ ಹೆಸರಿನಲ್ಲಿ ಆ ದೀಪ ಹಚ್ತಾ ಬನ್ನಿ. ಅದು ನೀವು ಎಷ್ಟು ಹಚ್ತಿರೋ ಆ ದೀಪ ಯಾವ ಥರ ನಿಮಗೆ ಅದು ಉರಿತಾ ಇರುತ್ತೋ ಅದೇ ರೀತಿಯೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಮನಸ್ಸಿನಲ್ಲಿ ಕೂಡ ನಿಮಗೆ ಶಾಂತಿ ಹೆಚ್ಚಾಗ್ತಾ ಹೋಗುತ್ತದೆ. ಈ ರೀತಿಯಾಗಿ ನಾನು ಇವತ್ತು ನಿಮಗೆ ಸರಳವಾಗಿ ವಿಭೂತಿ ಅರ್ಚನೆ ಜೊತೆಲಿ ಪಂಚಾಮೃತ ಅಭಿಷೇಕ, ಆಮೇಲೆ ಎಳನೀರಿನ ಅಭಿಷೇಕ, ಜೊತೆಲಿ ಎಳ್ಳೆಣ್ಣೆ ಅಭಿಷೇಕ ಹೇಳ್ಕೊಟ್ಟಿದ್ದೇನೆ. ಇದರ ಜೊತೆಲಿ ನೀವು ಬರೀ ಹಾಲಿನಿಂದ ಅಭಿಷೇಕ ಮಾಡ್ಬೋದು, ಕಬ್ಬಿನ ಹಾಲಿನಿಂದ ಕೂಡ ಅಭಿಷೇಕ ಮಾಡ್ಬೋದು, ಬಿಲ್ವಾರ್ಚನೆ ಮಾಡ್ಬೋದು. ತುಂಬಾ ಒಳ್ಳೆಯದು. ಬಿಲ್ವಾರ್ಚನೆ ಸಿಕ್ಕರೆ, ಬಿಲ್ವಪತ್ರೆ ಸಿಕ್ಕರೆ ಆ ಅರ್ಚನೆನೂ ಕೂಡ ಮಾಡ್ಕೊಳ್ಳಿ. ಆಮೇಲೆ ಅಕ್ಷತೆಯಿಂದ ಕೂಡ ಅರ್ಚನೆ ಮಾಡ್ಬೋದು. ನಮಗೆ ಏನೂ ಸಿಗಲಿಲ್ಲಪ್ಪ, ಇವತ್ತು ನಮಗೆ ಪೂಜೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತಂದರೆ ಅಕ್ಷತೆಯಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು. ಶಿವನ ಪೂಜೆಯಲ್ಲಿ ಯಾವುದೇ ರೀತಿ ಆಡಂಬರ ಇರೋದಿಲ್ಲ. ನಾವು ಎಷ್ಟು ಅಭಿಷೇಕಗಳನ್ನು ಹೆಚ್ಚಾಗಿ ಮಾಡ್ತೇವೋ ಆಮೇಲೆ ದೀಪಾರಾಧನೆ ಮಾಡೋದಷ್ಟು ನಮಗೆ ಹೆಚ್ಚು ಫಲ ಸಿಗ್ತಾ ಹೋಗುತ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ 4 ಅಭಿಷೇಕಗಳು, ಹಾಗೆ ಅದರ ಫಲಗಳು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಅದರ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.